ಚಂದ್ರಶೇಖರ್ಗೆ ಮಗ ಹುಟ್ಟಿದ ಶುಭ ಸಂದರ್ಭದಲ್ಲಿ ಮನೆಯ ಏಳಿಗೆಯ ಬಗ್ಗೆ ಸೂಚನೆ ಸಿಗುತ್ತೆ. ಆದ್ರೆ ರೇವತಿ ಈ ಏಳಿಗೆಗೆ ಕಾರಣ ಮಗಳ ಹೆಜ್ಜೆ ಮನೆಗೆ ಬಂದಿದೆ ಅಂತ ಭಾವಿಸ್ತಾಳೆ. ಚಂದ್ರಶೇಖರ್ನ ಗೆಳೆಯ ಮನೆಗೆ ಬಂದ ಸಮಯದಲ್ಲಿ ರೇವತಿ ಇಲ್ಲದಿರೋ ವಿಷಯ ತಿಳಿಯುತ್ತೆ. ರೇವತಿ ಮಗಳನ್ನ ನೋಡೋಕೆ ಶಾಲೆ ಮುಂದೆ ಕಾಯ್ತಾ ಇರ್ತಾಳೆ. ಇನ್ನು ಮುಂದೆ ಬನ್ನಿ ಬನ್ನಿ. ಹೇಗೆ ಅನಿಸ್ತು ಶಿವರಾಮ್ ಅವರೇ? ಪರ್ಫೆಕ್ಟ್, ಬ್ಯೂಟಿಫುಲ್, ಮಾರ್ವಲಸ್. ಈ ಪ್ಯಾಲೇಸ್ ನನ್ನ ಕಣ್ಣು ಮೊದಲೇ ಬಿದ್ದಿದ್ರೆ ಇಷ್ಟೊತ್ತಿಗೆ ಇದು ದೊಡ್ಡ 5 ಸ್ಟಾರ್ ಹೋಟ್ಲ್ ಆಗಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್. ಅಂದ್ರೆ ನಿಮಗೆ ನಮ್ಮ ಅರಮನೆ ಇಷ್ಟ ಆಯ್ತಾ? ಇದು ಬರೀ ಅರಮನೆ ಅಲ್ಲ, ನೋಟ್ಗಳನ್ನ ಬೆಳೆಸೋ ಆಲದ ಮರ. ನೀವು ಬೆಂಗಳೂರಿನ ದೊಡ್ಡ ಬಿಸ್ನೆಸ್ ಮ್ಯಾನ್, ಚೆನ್ನಾಗಿ ವ್ಯವಹಾರಗಳನ್ನ ಬಲ್ಲವರು. ಅದಕ್ಕೆ ನಿಮಗೆ ಯಾವುದು ದುಡ್ಡು ಬೆಳೆಯೋ ಮರ ಅಂತ ತಕ್ಷಣ ಗೊತ್ತಾಗೋಗ್ಬಿಡತ್ತೆ. ಕೂತ್ಕೊಳ್ಳಿ, ನಿಂತ್ಕೊಂಡೇ ಇದ್ದೀರಾ? ಥ್ಯಾಂಕ್ ಯು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪೇಪರ್ಸ್ಗಳ ಫೋಟೋ ಕಾಪೀಸ್ ಕೊಟ್ಟು ಹೋಗಿರ್ತೀನಿ. ಅದನ್ನ ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ನಿಮ್ಮ ನಿರ್ಧಾರ ತಿಳಿಸಿ. ನಮ್ಮ ನಾರ್ಮ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಡಿಸಿಷನ್ ನಿಮ್ಮ ಕಡೆಯಿಂದ ಪಾಸಿಟಿವ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ವ್ಯವಹಾರದ ವಿಷಯ ನಿಧಾನಕ್ಕೆ ಮಾತಾಡೋಣ, ಅವಸರ ಏನಿಲ್ಲ. ಸುಗಂಧ ಬಾ. ನೀವು ನಮ್ಮ ಜೊತೆ ಈ ಡೀಲ್ಗೆ ಒಪ್ಕೊಳ್ತೀರ ಅನ್ನೋದಂತೂ ಪಕ್ಕಾ ಅಂತ ನಂಬಿದ್ವಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೋಬೋದಾ? ಅಂದ್ರೆ ನೀವು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ಅದೇ ನೀವು ಈ ಬಂಗ್ಲೆ ಖಾಲಿ ಮಾಡಿದ ಮೇಲೆ ಎಲ್ಲಿ ಉಳ್ಕೋತೀರಾ ಅಂತ. ನಮಗೆ ಉಳ್ಕೊಳ್ಳೋದಕ್ಕೆ ಹಲವಾರು ಬಂಗ್ಲೆಗಳಿವೆ, ಅದಕ್ಕೇನು ಸಮಸ್ಯೆ ಇಲ್ಲ. ಹೌದು, ಅಮ್ಮ ಹೇಳ್ತಿರೋದು ನಿಜ. ಆದರೆ ನಾನು ಬೇರೆ ಲೆಕ್ಕಾಚಾರದಲ್ಲೇ ಇದ್ದೆ. ಅದು ಚಂದ್ರಶೇಖರ ಅವರು ಆರಾಮಾಗಿ ಕಾಫಿ ಕುಡಿಲಿ, ಆಮೇಲೆ ನಿಧಾನವಾಗಿ ವಿವರವಾಗಿ ಎಲ್ಲ ಮಾತಾಡೋಣ. ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ. ಹೇಳಿ. ನೀವೆಲ್ಲ ಬೆಂಗಳೂರಿಗೆ ಬಂದು ಯಾಕಲ್ಲೇ ಉಳ್ಕೋಬಾರ್ದು?
ನಿಮ್ಗೆ ಉಳ್ಕೊಳ್ಳೋಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನೂ ನಾನೇ ಮಾಡ್ತೀನಿ. ನಿಮಗೇನು ತೊಂದರೆ ಆಗಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಈ ಪ್ಯಾಲೇಸ್ ಅಂತೂ ದೊಡ್ಡ ಲಕ್ಸುರಿ ಹೋಟ್ಲಾಗಿ ರಿನೋವೇಟ್ ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಎಲ್ಲರೂ ಈಗ ಹಳ್ಳಿ ಬಿಟ್ಟು ಪಟ್ಟಣ ಸೇರ್ತಿರ್ಬೇಕಾದ್ರೆ ನೀವು ಮಾತ್ರ ಇಲ್ಲಿದ್ದೇನು ಮಾಡ್ತೀರಿ? ಅಲ್ಲಿ ಎಲ್ಲ ರೀತಿ ಸವಲತ್ತುಗಳು ಸಿಗುತ್ತೆ. ಟೋಟಲ್ ಆಗಿ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ಹಾಸ್ಪಿಟಲ್ಗೆ, ಸ್ಕೂಲ್ಗೆ, ಕಾಲೇಜ್ಗೆ ಎಷ್ಟು ದೂರ ಹೋಗಬೇಕು. ಆದರೆ ಸಿಟಿಲಿ ಎಲ್ಲ ಕೈಗೆಟ್ಕೋ ಥರ ಸಿಗುತ್ತೆ. ಚೆನ್ನಾಗಿ ಆಲೋಚನೆ ಮಾಡಿ. ನೀವು ಯಾವತ್ತು ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದೀರಿ ಅಂತ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಶಿವರಾಮ್ ಶೆಟ್ರೆ ನಾವು ಬರ್ತಿದ್ದೀವಿ ಅಂತ ಹೇಳಿದ್ರೆ ಸಾಕು. ಮುಂದಿಂದು ನನಗೆ ಬಿಟ್ಟು. ಖಂಡಿತ ಶಿವರಾಮ್ ಶೆಟ್ರೆ, ನನಗೆ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಕಾಲಾವಕಾಶ ಕೊಡಿ. ಟೈಮ್ ತಗೊಂಡು ನಿಧಾನಕ್ಕೆ ಆಲೋಚನೆ ಮಾಡಿ ಹೇಳಿ. ಏನು ಅರ್ಜೆಂಟ್. ಸರಿ, ಹಾಗಾದ್ರೆ ನಮ್ಮ ಕೆಲಸ ಮುಗೀತು. ನಾವಿನ್ನು ಹೊರಡ್ತೀವಿ, ನೀವು ಅಪ್ಪಣೆ ಕೊಡೋದಾದ್ರೆ. ಅದೇನು ಶಿವರಾಮ್ ಶೆಟ್ರೆ ಇಷ್ಟು ಬೇಗ ಹೊರಡ್ತೀರಾ? ಒಂದಿನ ಇದ್ದು ಹೊರಡಿ. ಇಲ್ಲ ಇಲ್ಲ, ತುಂಬ ಪೆಂಡಿಂಗ್ ಕೆಲಸಗಳಿದೆ. ಹೇಗಿದ್ರು ಇನ್ನೂ ಆಗಾಗ ಬರೋದು ಇದ್ದೇ ಇದೆಯಲ್ಲ. ಬನ್ನಿ. ನೋಡ್ತೀಯ ಚಂದ್ರಶೇಖರ, ಇನ್ ಸ್ವಲ್ಪ ಹೊತ್ತು ತಡ ಆಗಿದ್ರೆ ಏನಾಗ್ತದೆ? ನೀವೆಲ್ಲರೂ ಈ ಮನೆ ಬಿಟ್ಟು ಬೇರೆ ಕಡೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಆದರೆ ನಾನು ಮಾತ್ರ ಈ ಮನೆ ಬಿಟ್ಟು, ಈ ಊರು ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ರೇವತಿ, ನೀನು ಬರ್ತೀಯೋ ಬಿಡ್ತೀಯೋ ನಿನ್ನ ಅಭಿಪ್ರಾಯ ಯಾರು ಕೇಳಿದವರು? ನಾವು ಹೋದಲ್ಲಿಗೆ ನೀನು ಬರ್ತೀಯ ಅಷ್ಟೇ. 3-4 ವರ್ಷಗಳ ನಂತರ ನಾವು ಬಯಸಿದ ಬಿಸ್ನೆಸ್ ಡೀಲ್ ನಮ್ಮ ಮನೆ ಬಾಗಿಲಿಗೆ ಬಂದಿರುವಾಗ ನಾವೇ ಈ ಅವಕಾಶ ಉಪಯೋಗಿಸ್ಕೊಳ್ದೆ ಬಾಗಿಲು ಮುಚ್ಚೋದ? ಇಲ್ಲ, ಖಂಡಿತ ಇಲ್ಲ. ಇಲ್ಲ, ನಾನು ನನ್ನ ಮಗಳನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ನನ್ನ ಶ್ರೀನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ರೇವತಿ, ನಮ್ಗೇನೋ ಒಳ್ಳೇದಾಗ್ತಾ ಇರ್ಬೇಕಾದ್ರೆ ಆ ಶನಿ ಮುಖಾನ ಯಾಕೆ ನೆನ್ಸ್ಕೋತೀಯ? ಆ ದರಿದ್ರದವಳಿಂದ ಎಲ್ಲ ಹಾಳಾಗೋಗ್ಲಿ ಅಂತನಾ? ಅವಳ ಹೆಸರು ಕೂಡ ಈ ಮನೆಯಲ್ಲಿ ಕೇಳಿಸ್ಬಾರ್ದು. ಅವಳು ನನ್ನ ಮಗಳು. ಅವಳನ್ನು ಇಲ್ಲಿ ಬಿಟ್ಟು ನಾನು ಸಾಕು ನಿಲ್ಸು ರೇವತಿ. ಎಣ್ಣೆ ಬಂದಾಗ ಕಣ್ಣು ಮುಚ್ಚೋ ಜಾಯಮಾನದವ್ ನಾನಲ್ಲ. ಸಿಕ್ಕಿದ್ದ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು. ಅವಕಾಶಗಳು ಮನೆ ಬಾಗಿಲಿಗೆ ಒಂದೇ ಸಲ ತಟ್ಟೋದು, ಪದೇ ಪದೇ ಅಲ್ಲ. ಮಗಳು ಮಗಳು ಅಂತ ಯಾಕೆ ಕಣ್ಣನ್ನ ಕುರುಡು ಮಾಡ್ಕೋತಾ ಇದೆಯಾ? ಅವಳು ನಮ್ಮ ಪಾಲಿಗೆ ಸತ್ತು 5 ವರ್ಷ ಆಯ್ತು ರೇವತಿ. ಅವಳನ್ನ ಮರೆತು ಮಗನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡು. ಅಮ್ಮ, ಅವಳಿಗೆ ಎಷ್ಟು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ. ಬನ್ನಿ, ನಾವು ಮುಂದಿನ ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ನೀವೇನೇ ಹೇಳಿ, ನಾನೆಲ್ಲಿಗೂ ಬರೋದಿಲ್ಲ. ನಾನು ಮಾಲನ್ ಮನೆಗೆ ಹೋಗಿ ಅಲ್ಲೇ ಇದ್ದು ಬಿಡ್ತೀನಿ. ರೇವತಿ, ಏನು ಮಾತಾಡಬೇಡ, ಸುಮ್ಮನೆ ಬಾ. ಬಾಯಿ ಮುಚ್ಕೊಂಡು ಬಿದ್ದಿರು. ಬರ್ತಾ ಬರ್ತಾ ಪರಿಸ್ಥಿತಿ ತುಂಬಾ ಹದಗೆಡ್ತಿದೆ. ಹೀಗೆ ಆದ್ರೆ ಕಷ್ಟ. ಭೀಮಾ, ನೀನ್ ಈಗಲೇ ಹೋಗಿ
ಲಾಯರ್ ಚಿದಂಬರ ನಾಯ್ಕನ್ನ ಕರ್ಕೊಂಡು ಬಾ. ಆ ಶನಿ ಮುಖದ ನೆರಳು ನಮ್ಮ ಮೇಲೆ ಬೀಳೋಕ್ ಮೊದಲೇ ಶಿವರಾಮ್ ಶೆಟ್ಟಿ ಹೇಳಿದಾಗೆ ಬೆಂಗಳೂರು ಸೇರ್ಕೊಂಡ್ಬಿಡ್ಬೇಕು. ಈಗಾಗಲೇ ಸ್ಕೂಲಿಗೆ ಹೊತ್ತಾಗಿದೆ. ಏನು ನೀನ್ ತಿಳ್ಕೊಂಡು ಯಾರೋ ಬಂದಿದ್ರು ನನ್ನ? ಯಾರಂತ ಗೊತ್ತಿಲ್ಲ. ಅಲ್ಲಿ ಗೇಟ್ ಹತ್ರ ನೀಲಿ ಸೀರೆ ಉಟ್ಕೊಂಡು ನಿಂತಿದ್ರು. ಯಾರು? ನಾವು ಬರುವಾಗ ಗೇಟ್ ಹತ್ರ ಯಾರು ಇರ್ಲಿಲ್ಲ ಅಲ್ವಾ? ರಾಮಣ್ಣ, ನಾನು ನೋಡ್ಕೊಂಡು ಯಾರು ಬರ್ತಾರೆ? ಯಾರೋ ಬಟ್ಟೆ ಕೊಟ್ಟೋರೇ ಇರ್ಬೇಕು. ನೀನು ಬಟ್ಟೆ ಮೇಲೆ ಹಾಲ್ ಚೆಲ್ಲಿರ್ತೀಯ ಅಂತ ಸರಿಯಾಗಿ ಬೈಯಕ್ ಬಂದಿದ್ದಾರೆ. ರಾಮಣ್ಣ, ಯಾಕೋ ಸುಮ್ಮನೆ ಎದುರಿಸ್ತೀಯಾ? ಶ್ರೀ, ಹೆದರ್ಕೊಂಬೇಡ, ಸುಮ್ಮನೆ ತಮಾಷೆ ಮಾಡಿದೆ. ಹಾಗೇನಾದ್ರೂ ಆಗಿದ್ರೆ ಅಮ್ಮ ಮತ್ತೆ ಬಟ್ಟೆ ಒಗ್ದು ಕ್ಲೀನ್ ಮಾಡ್ಕೊಡ್ತಾರೆ. ಬನ್ನಿ ಬನ್ನಿ, ಕ್ಲಾಸಿಗೆ ಟೈಮ್ ಆಗಿದೆ, ಹೋಗೋಣ. ರೇವತಿ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಹೇಳ್ತೀನಿ. ಶಾಲೆ ಹತ್ರ ಹೋಗಿ ಅಪಶಕುನ ನೀನು ನೋಡಬೇಡ. ಅದನ್ನ ಹೋಗಿ ನೋಡೋ ಹುಚ್ಚು ನಿಲ್ಸು ರೇವತಿ. ಇಲ್ಲ ಅಂದ್ರೆ ನೀನು ನನ್ನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಏನು ನಾನು ಹೇಳಿದ ಅರ್ಥ ಆಯ್ತಾ? ಸರಿ, ನೀನು ಶಾಲೆಗೆ ಹೋಗಿ ಆ ಶನಿ ಮುಖನ ನೋಡೋದು ನಿಲ್ಲಿಸ್ದೆ ಹೋದ್ರೆ ಅವಳು ಶಾಲೆಗೆ ಬರೋದನ್ನೇ ನಾನು ನಿಲ್ಲಿಸ್ಬೇಕಾಗತ್ತೆ. ಇಲ್ಲ ಅತ್ತೆ, ಹಾಗೆ ಮಾತ್ರ ಮಾಡಬೇಡಿ. ಸರಿ, ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಅತ್ತೆಯಾಗಿ ನಾನು ನಿನ್ನ ಕ್ಷಮಿಸ್ಬೋದು, ಆದ್ರೆ ಈ ವಂಶದ ಹಿರಿಯಳಾಗಲ್ಲ. ಎಲ್ಲದಕ್ಕಿಂತ ಎಲ್ಲರಿಗಿಂತ ನನಗೆ ನನ್ನ ವಂಶನೇ ಮುಖ್ಯ. ನನ್ನ ವಂಶ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಎಂಥ ನಿರ್ಧಾರ ಬೇಕಾದರೂ ತಗೋಬಲ್ಲೆ. ತಿಳ್ಕೊ, ಇನ್ನೊಂದು ಸರ್ತಿ ನೀನು ಆ ಶನಿ ಮುಖ ನೋಡಕ್ ಹೋಗಿದ್ದು ನನಗೆ ಗೊತ್ತಾಗಬೇಕು. ಆಮೇಲೆ ನಡೆಯೋದೇ ಬೇರೆ. ನನ್ನ ದೇಹದಲ್ಲಿ ಎಲ್ಲಿವರೆಗೂ ಉಸಿರಿರುತ್ತೋ ಅಲ್ಲಿವರೆಗೂ ಅಮ್ಮನಾಗಿ ನಾನು ನನ್ನ ಮಗಳನ್ನ ನೋಡೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಆದ್ಮೇಲೆ ಅಬಾರಿ ಜಬ್ಬು ಸವಾರಿ ನಾವೇ ಬಂತು. ಅಪ್ಪ, ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಏನಾಯ್ತು ಕಂದ? ವಿದ್ಯಾ ಸ್ಕೂಲಲ್ಲಿ ಏನಾದ್ರು? ಅಲ್ಲ ಅಪ್ಪ, ಮತ್ತೆ ಅಣ್ಣ ಇವತ್ತು ನಂಗೆ ಜಡ ಆಗ್ತ. ಹೌದಾ ಪುಟ್ಟಿ? ಬೇಕಿದ್ರೆ ಅವನ್ನ ಕೇಳು. ಹೌದೇನಾರಮ್ಮ, ನಿನಗೆ ಜಡ ಬೇರೆ ಹಾಕಕ್ ಬರುತ್ತಾ? ಎಲ್ಲಿ ಕಲ್ತ್ಕೊಂಡೆ? ಬನ್ನೇರಿ ಅಕ್ಕ ನೋಡಿ ನೋಡಿ ಕಲ್ತ್ಕೊಂಡೆ. ಅಪ್ಪ ನೋಡಪ್ಪ, ಇಲ್ಲಿ ಬಾಚನ್ಗೆ ಏನಲ್ದೆ ಕೈಯಲ್ಲೇ ಬಾಚಿ ಎಷ್ಟು ಚೆನ್ನಾಗಿ ಜಡ ಹಾಕಿದೆ ನೋಡಪ್ಪ. ಎಲ್ಲಿ ನೋಡೋಣ? ನೋಡಪ್ಪ. ಚೆನ್ನಾಗಿ ಕಾಣ್ತಿದ್ಯಾ. ಇನ್ಮೇಲೆ ನಂಗೆ ಅಣ್ಣನೇ ಜಡ ಹಾಕೋದು, ಆಯ್ತಾ ಅಣ್ಣ? ಹ್ಞೂ ಶ್ರೀ. ಜಾಣ ಅಣ್ಣ, ಜಾಣ ತಂಗಿ, ಜಾಣ ಮನೇರಿ ಅಕ್ಕ. ಈಗ ಹೋಗೋಣ. ಶ್ರೀ, ಹೋಗೋಣ. ಅಪ್ಪ, ಆ ಬಂದು ಕಟ್ಸು ನಂಗೆ. ಅಷ್ಟೇ ತಾನೇ. ರೆಡಿ? ಹುಸೇನ್ ಅಣ್ಣ, ಆ ಬಂದೂಕ್ ಎಷ್ಟಾಗುತ್ತೆ? ಇದು 120 ರೂಪಾಯಿಗೆ ಆಯ್ತದೆ ಅಣ್ಣ. ನಿಮ್ದುಗೆ ಅಂದ್ರೆ 100 ರೂಪಾಯಿ.
ಮನೇರಿ ಮಕ್ಳನ್ನ ಕರ್ಕೊಂಡು ಮನೆಗೆ ಹೋಗಿರಮ್ಮ. ಸರಿ ಅಪ್ಪ. ಬಾ ಶ್ರೀ, ಮನೆಗೆ ಹೋಗೋಣ. ಇಲ್ಲ, ನಂಗೆ ಬಂದೂಬೇಕು. ಅಪ್ಪ ತಗೊಂಡ್ ಬರ್ತಾರೆ, ಬಾ. ಅಪ್ಪ ನಂಗೆ ಈಗಲೇ ಬೇಕು. ಶ್ರೀ, ಅಪ್ಪ ಬಂದೂಕ್ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಗುಂಡೆಲ್ಲ ಹಾಕ್ಸ್ಕೊಂಡು ತಗೊಂಡ್ ಬರ್ತಾರೆ. ಆಮೇಲೆ ನಾವು 3 ಜನ ಕಳ್ಳ ಪೊಲೀಸ್ ಆಟ ಆಡೋಣ, ಆಯ್ತಾ? ಸರಿ. ಅಣ್ಣ ಕಳ್ಳ, ನೀನು ಕಳ್ಳ, ನಾನು ಪೊಲೀಸ್. ಅಯ್ಯೋ, ಪೊಲೀಸ್ ಬಂದ್ರು, ಪೊಲೀಸ್ ಬಂದ್ರು. ಹುಷಾರಣ್ಣ, ನನ್ನ ಹತ್ರ ಇರೋದು 50 ರೂಪಾಯಿ, ಮಿಕ್ಕಿದು ಮುಂದಿನ ವಾರ ಕೊಡ್ತೀನಿ. ಬಂದು ಕೊಡ್ತೀಯಾ? ನಾಗೇಶಣ್ಣ, ನಿಮ್ದುಗೆ ಇಲ್ಲ ಅಂತೀನ. ನೀವು 50 ರೂಪಾಯಿ ಮಕ್ಕಳೇ ದೂರಿಗೆ ಕೊಟ್ಟಿದ್ರೆ ಗೊಂಬೆಗೆ ಕೊಟ್ಬಿಡ್ತಾ ಇದ್ದೆ. ಇಲ್ಲ ಹುಸೇನಣ್ಣ, ಅವಳ ಪಾಲಿಗೆ ನಾನು ರಾಜ. ಅವಳು ಮುಂದೆ ಸಾಲ ಕೇಳಿ ನಾನು ಗುಲಾಮ ಆಗಲ್ಲ. ಅವಳಿಗೆ ಬುದ್ಧಿ ಬರೋವರೆಗೂನಾದರೂ ಲೋಕದ ಕಣ್ಣಿಗೆ ಅಲ್ದಲೇ ಇದ್ರು ಅವಳು ಪಾಲಿಗೆ ನನ್ನ ಮಗಳು ಶ್ರೀ ಕಣ್ಣಿಗೆ ದೊರೆಯಾಗಿರ್ತೀನಲ್ಲ ಸಾಕು. ಆಯ್ತವಣ್ಣ, ಕೊಡಿ. ಇನ್ನು 50 ರೂಪಾಯಿ ಮುಂದಿನ ವಾರ ಕೊಡ್ತೀನಿ ಸರ್. ಆಗಲಿ ಅಣ್ಣ. ಅವಳು ದಣಿಗಳ ಮಗಳು, ಆದ್ರೆ ನಾನು ದುಡ್ಡಲ್ಲದೆ ಇದ್ರು ಪ್ರೀತಿ ತೋರ್ಸೋದ್ರಲ್ಲಿ ಯಾವ ದಣಿಗೇನು ಕಮ್ಮಿ ಇಲ್ಲ. ನಾರ್ಮ್ಸು ಕಂಡೀಷನ್ ಓದ್ ನೋಡಿದೆ, ಎಲ್ಲ ಕರೆಕ್ಟ್ ಆಗಿದೆ. ಇದರಲ್ಲಿ ಯಾವ ಮೋಸ ಇಲ್ಲ. ನೀವು ಈ ಪಾರ್ಟಿ ಜೊತೆಗೆ ಆರಾಮಾಗಿ ಕೈ ಜೋಡಿಸ್ಬೋದು. ಕೊನೆಯವರೆಗೂ ನಿಮ್ಮ ನಡುವೆ ಇರುವ ಬಾಂಧವ್ಯವನ್ನು ಕಾಪಾಡ್ಕೊಳ್ಳಿ. ಇದು ನನ್ನ ನಿರ್ಧಾರ. ನೀವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟು. ವಕೀಲರು ಚಿದಂಬರ ನಾಯಕ್ ಅವರ ಸಲಹೆ ಅಂದರೆ ನಮಗೆ ವೇದವಾಕ್ಯ ಇದ್ದ ಹಾಗೆ. ನಮ್ಮ ಫ್ಯಾಮಿಲಿ ಲಾಯರ್ ನೀವು. ಯಾವುದೇ ವ್ಯಾಜ್ಯಗಳಿದ್ರು, ಯಾವುದೇ ಹೊಸ ವ್ಯವಹಾರ ಶುರು ಮಾಡಬೇಕು ಅಂದರೂ ನಾವು ನಿಮ್ಮ ಹತ್ರ ಕಾನೂನು ಸಲಹೆ ತಗೊಳ್ಳದೆ ನಾವು ಮುಂದುವರೆದ ಇತಿಹಾಸನೇ ಇಲ್ಲ ನೋಡಿ. ಫ್ಯಾಮಿಲಿ ಲಾಯರ್ ಆಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ಫೀಸು ತಗೊಂಡಿದ್ದೀನಿ. ಅದರಲ್ಲೇನಿದೆ ಬಿಡಿ. ನಾನೀಗ ಹೊರಡ್ತೀನಿ. ಆಗ್ಬೋದು ನಾಯಕ. ಚಂದ್ರಶೇಖರ, ಇನ್ನೇನು ಲಾಯರ್ ಸಾಹೇಬ್ರು ಹಸಿರು ನಿಶಾನೆ ತೋರಿಸಿದ್ದಾಯ್ತಲ್ಲ, ಅವ್ರಿಗೆ ಈಗಲೇ ಫೋನ್ ಮಾಡಿ ನಾಳೆನೇ ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ಬಿಡು. ಹೌದಮ್ಮ, ನಮ್ಮ ವಕೀಲರು ಹೇಳಿದ ಮೇಲೆ ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಈಗಲೇ ಶಿವರಾಮ್ ಶೆಟ್ಟರ್ಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ಬಿಡ್ತೀನಿ. ಹಾಂ, ಸುಗಂಧ, ಹೋಗು, ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡಿ. ಬೆಂಗಳೂರಿಗೆ ಶಿಫ್ಟ್ ಆಗದ ಇಲ್ಲ. ನನ್ನ ಮಗಳು ಶ್ರೀನ್ ಬಿಟ್ಟು ನಾ ಎಲ್ಲಿಗೂ ಹೋಗೋದಿಲ್ಲ. ಹೋಗೋದಿಲ್ಲ. ಆದ್ರೆ ನಾ ಇಲ್ಲೇ ಇದ್ರೆ ನನ್ನ ಬೆಂಗಳೂರು ಕರ್ಕೊಂಡು ಹೋಗದೆ ಬಿಡೋದಿಲ್ಲ. ಏನ್ ಮಾಡ್ಲಿ?
ಹೋಗ್ತೀನಿ. ಇವ್ರು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ. ಇದೇ ಸರಿ, ಇದೇ ಸರಿ. ಅಲ್ಲಿ ಯಾರಿದ್ದಾರೆ ಗೊತ್ತೇನೋ? ನಿಮ್ಮಕ್ಕ ಶ್ರೀ. ಸಾಕು ಸಾಕು. ಚಂದ್ರಶೇಖರ, ರೇವತಿಯಲ್ಲಿ? ಅಮ್ಮ, ಅವಳು ಸುಧಾರಿಸೋ ಲಕ್ಷಣ ಕಾಣ್ತಾ ಇಲ್ಲ. ಇಂದ್ರಜಿತ ಸಿಂಹ ಹುಟ್ಟಿದ ಮೇಲೂ ಆ ಮಗು ಕಳಿಸ್ಬೇಕಾದ್ರೆ ಹೇಗೆ ಆಡ್ತಾ ಇದ್ಲು, ಮತ್ತೆ ಅದೇ ರೀತಿ ಆಡೋಕೆ ಶುರು ಮಾಡಿದಾಳೆ. ಬಿಡಬಾರ್ದು ಚಂದ್ರ, ಆ ದಿನನ ಮತ್ತೆ ಮರುಕಳಿಸೋದಕ್ಕೆ ಬಿಡಬಾರ್ದು. ಇನ್ಮೇಲೆ ಖುದ್ದಾಗಿ ನೀನು ಅವಳನ್ನ ಊಟ ಕರ್ಕೊಂಡ್ಬರ್ಬೇಕು. ಹೇಳಿದ್ ಕೇಳಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಮ್ಮ? ಕೇಳೋ ತರ ನೀನ್ ಮಾಡ್ಬೇಕು ಚಂದ್ರಶೇಖರ. ನಿನ್ನ ಮಾತನ್ನ ಅವಳು ಚಾಚು ತಪ್ಪದೆ ಪಾಲಿಸ್ಬೇಕು. ಈಗ ಮಗು ಬೇರೆ ಆಗಿದೆ, ಈಗಲೇ ನಿರ್ಲಕ್ಷ್ಯ ಮಾಡಿದ್ರೆ ಮಗು ಗತಿ ಏನ್ ಹೇಳು? ಹೌದು ಸಾಹೇಬ್ರೆ, ನಿರ್ಲಕ್ಷ್ಯ ಮಾಡಬಾರ್ದು. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಗಾದೆ ನಿಜ ಆಗುತ್ತೆ. ಮೇಲೆ ಇಂಥ ಸಮಯದಲ್ಲಿ ನಾವು ತುಂಬ ಹುಷಾರಾಗಿರಬೇಕು ಸಾಹೇಬ್ರೆ. ಸುಗಂಧ, ಹೋಗಿ ರೇವತಿನ ಕರ್ಕೊಂಡು ಬಾ. ನಮಗೇನಾದರೂ ಬೇಕಾದರೆ ನಾವೇ ಬಡಿಸ್ಕೋತೀವಿ. ಮೊದಲು ಹೋಗಿ ಅವಳನ್ನ ಕರ್ಕೊಂಡು ಬಾ. ಇಂಥ ಟೈಮ್ನಲ್ಲಿ ಊಟ ತಿಂಡಿ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಮಗುಗೆ ಹಾಲು ಉಣ್ಸೋದಕ್ಕೆ ಹೇಗೆ ಸಾಧ್ಯ? ಹೋಗು. ಒಳಗಡೆಯಿಂದ ಚಿಲ್ಕ ಹಾಕೊಂಡು ಅದಕ್ಕೆ ಏನ್ ಮಾಡ್ತಿದ್ದಾರೆ? ಅದಕ್ಕೆ 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 ಬಾಗಿಲು ತೆಗಿರಿ. ಅದಕ್ಕೆ ಅದಕ್ಕೆ ಸುಗಂಧ ಯಾಕೆ ಅಷ್ಟು ಜೋರಾಗಿ ತಿಳ್ಕೊತಾ ಇದ್ದಾಳೆ? ಬಾಗಿಲು ತೆಗೆದೇ ಹಠ ಮಾಡ್ತಿದ್ದಾಳೋ ಏನೋ. ಸರಿ, ನಾವೇ ಹೋಗಿ ನೋಡೋಣ ಬಾ. ರೇವತಿ, ಏ ರೇವತಿ, ಬಾಗಿಲು ತೆಗಿ, ಹಠ ಮಾಡಬೇಡ. ರೇವತಿ. ಸಾಹೇಬ್ರೆ, ಸಾಹೇಬ್ರೆ, ಚಿಕ್ಕಮ್ಮವರು ರೂಮಲ್ಲಿ ಇಲ್ಲ. ಏನು ಹೇಳ್ತಿದ್ಯಾ ಭೀಮಾ? ಹೌದು ಸಾಹೇಬ್ರೆ, ನೀವೇ ನೋಡಿಬೇಕು. ಬಾಗಿಲು ಮಾಡಿ. ಬೇಗ ಭೀಮಾ.
ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ತಬ್ಬಲಿಯ ನಿಮ್ಮ ಕಂದ ನೆಂದುಕೊಳ್ಳಿರಿ ತಬ್ಬಲಿಯ ಈ ಮಗುವನ್ನು. ಇದನ್ನ ತಿಂದು ಹೇಗೆ ಮೈ ಹಿಡಿಯುತ್ತೆ? ಹೇಗೆ ಹಿಡಿಯುತ್ತೆ ಹೇಳಿ? ಹಣ್ಣು ಹಾಲು ಕೊಟ್ಟರೆ ತಾನೇ ಮೈ ಹಿಡಿಯೋದು. ಡಾಕ್ಟ್ರು ಬೇರೆ ಹೇಳ್ತಾರೆ ಚೆನ್ನಾಗಿ ಹಾಲು ಕುಡಿಬೇಕು, ಚೆನ್ನಾಗಿ ಹಣ್ಣು ತಿನ್ಬೇಕು ಅಂತ. ಯಾರು ತಂದ್ಕೊಟ್ರೆ ತಾನೇ ತಿನ್ನೋದು. ಮಕ್ಕಳೇ, ಈ ತುತ್ತು ಅಣ್ಣಂಗೆ, ಇನ್ನೊಂದು ತುತ್ತು ಈಗ ಇಬ್ಬರಲ್ಲಿ ಯಾರು ಜಾಸ್ತಿ ತುತ್ತು ತಿಂತಾರೆ? ಅಣ್ಣನೋ ತಂಗಿನೋ? ತಂಗಿ ಅಣ್ಣಂಗಿನ್ನ ಹೆಚ್ಚು ತುತ್ತು ತಿಂದು ಶಕ್ತಿಶಾಲಿ ಆಗ್ತಾಳೆ. ಹೆಚ್ಚಿಗೆ ಶಕ್ತಿ ಬಂದ್ಮೇಲೆ ತಂಗಿ ಏನ್ ಮಾಡ್ತಾಳೆ? ಬಟ್ಟೆ ಒಗಿತೀಯಾ? ಎಲ್ಲಿ ಅಪ್ಪ ಹೇಗ್ ಬಟ್ಟೆ ಒಗಿತಾನ ತೋರ್ಸು ನೋಡೋಣ. ಅಷ್ಟೇ ತಾನೆ, ನಿನ್ ಟವಲ್ ಕೊಡು, ಹೋಗಿ ತೋರಿಸಿ. ರಾಮಣ್ಣ ನೋಡು. ಅಯ್ಯೋ, ತೋರಿಸ್ತಾಳೆ ಮಾಲ. ಚಿಕ್ಕಮ್ಮೋರೆ, ರೇವತಿ 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 ಅತ್ತೆ, ಅಮ್ಮೋರೆ, ಅಮ್ಮೋರೆ, ಏನ್ ಸುಗಂಧ? ಬೇಗ ಬನ್ನಿ ಅಮ್ಮೋರೆ. ಸುಗಂಧ ನೋಡಿ ಅಮ್ಮ. ಏನು? ಏನು ತಲೆಗೆಲೆ ಕೆಟ್ಟಿದೆಯೋ ಹೇಗೆ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳಲ್ಲ. ಅದು ಆ ಸಣ್ಣ ಮಗುನ ಎತ್ಕೊಂಡು. ಪಾಪ ಆ ಮಗು ಗತಿ ಏನು? ರಾತ್ರಿ ಆಗಿದೆ, ಎಲ್ಲಾದ್ರೂ ಹೋಗಿ ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ? ಎಲ್ಲಾದ್ರೂ ಯಾಕೆ ಹೋಗ್ತಾಳೆ? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಮಾಲನ್ ಮನೆಗೆ ಹೋಗಿ ನೀವಿಬ್ರು ಅವಳನ್ನ ಕರ್ಕೊಂಡು ಬನ್ನಿ. ಬೇಗ ಹೋಗಿ. ಯಾರಿದ್ದಾರೆ ಗೊತ್ತೇನೋ? ನಿಮ್ಮಕ್ಕ ಶ್ರೀ ನೋಡೋಣ.
ಬೇರೆ ಯಾರಾದರೂ ಆಗಿದ್ದಿದ್ರೆ ಮೈ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗಿರ್ತಿದ್ರು. ಹೇಳಿದ ಅರ್ಥ ಆಗಲಿಲ್ಲ ನಿನಗೆ? ಹೋಗೋ. ಚಂದ್ರಶೇಖರ್ಗೆ ಮಗ ಹುಟ್ಟಿದ ಶುಭ ಸಂದರ್ಭದಲ್ಲಿ ಮನೆಯ ಏಳಿಗೆಯ ಬಗ್ಗೆ ಸೂಚನೆ ಸಿಗುತ್ತೆ. ಆದ್ರೆ ರೇವತಿ ಈ ಏಳಿಗೆಗೆ ಕಾರಣ ಮಗಳ ಹೆಜ್ಜೆ ಮನೆಗೆ ಬಂದಿದೆ ಅಂತ ಭಾವಿಸ್ತಾಳೆ. ಚಂದ್ರಶೇಖರ್ನ ಗೆಳೆಯ ಮನೆಗೆ ಬಂದ ಸಮಯದಲ್ಲಿ ರೇವತಿ ಇಲ್ಲದಿರೋ ವಿಷಯ ತಿಳಿಯುತ್ತೆ. ರೇವತಿ ಮಗಳನ್ನ ನೋಡೋಕೆ ಶಾಲೆ ಮುಂದೆ ಕಾಯ್ತಾ ಇರ್ತಾಳೆ. ಇನ್ನು ಮುಂದೆ ಗೊತ್ತೇನೋ ನಿಮ್ಮಕ್ಕ ಶ್ರೀ ಗೊತ್ತೇನೋ ನಿಮ್ಮಕ್ಕ ಶ್ರೀ ಬೇರೆ ಯಾರಾದರೂ ಆಗಿದ್ದಿದ್ರೆ ಮೈ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗಿರ್ತಿದ್ರು. ಹೇಳಿದ ಅರ್ಥ ಆಗಲಿಲ್ಲ ನಿನಗೆ? ಹೋಗೋ.